ನನ್ನ ಹೆಸರು ಶ್ರೀಗಂಧ. ನಾನಿವತ್ತು ಲೇಪಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಆಲ್ರೆಡಿ ನೋಡಿರ್ಬೋದು, ತುಂಬ ಫೇಮಸ್ ಆಗಿರುವ ಲೇಪಾಕ್ಷಿ ಟೆಂಪಲ್ ಆಂಧ್ರ ಪ್ರದೇಶದಲ್ಲಿ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ವಿಚಿತ್ರ ವಿಸ್ಮಯಗಳು ಇದೆ ಅಂತ ಹೇಳ್ಬಿಟ್ಟು ಕೇಳಿರ್ತೀರ. ಹಾಗೆ ನಾನು ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ, ನಾನು ಹೇಗೆ ಹೋಗ್ತೀನಿ ಅಂತ ಎಲ್ಲ ಪೂರ್ತಿಯಾಗಿ ಈ ವಿಡಿಯೋದಲ್ಲಿದೆ ನೋಡಿ. ಫಸ್ಟು ನೀವು ಎಲ್ಲೇ ಇದ್ದರೂ ನೀವು ಬೈಯಪ್ಪನಹಳ್ಳಿ ಮೆಟ್ರೋ ತೊಗೊಳ್ಳಿ, ಇಲ್ಲ ಅಂತ ಅಂದರೆ ಸೀದಾ ಮೆಜೆಸ್ಟಿಕ್ಕಿಗೆ ತೊಗೊಳ್ಳಿ, ಏನೂ ವ್ಯತ್ಯಾಸ ಇಲ್ಲ. ನಿಮಗೆ ಪರ್ಪಲ್ ಲೈನ್ ಆಗಿದ್ದರೆ ನಿಯರ್ ಬೈ ಬೈಯಪ್ಪನಹಳ್ಳಿನೇ ಸಿಗುತ್ತೆ, ಹಾಗಾಗಿ ಅಲ್ಲೇ ತೊಗೋಬೋದು. ಇನ್ ಕೇಸ್ ನೀವು ಗ್ರೀನ್ ಲೈನ್ ಆದರೆ ಮೆಟ್ರೋ ಸ್ಟೇಷನಲ್ಲಿರುವ KSR ತೊಗೊಂಡ್ರೆ ನೀವು ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನಲ್ಲಿ ನಿಮ್ಮ ಒಂದು ಟಿಕೆಟ ತೊಗೊಂಡು ಮುಂದಿನ ಒಂದು ಸಂಚಾರ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಒಂದು ವ್ಯವಸ್ಥೆ ಮೆಟ್ರೋದಲ್ಲಿ ಇದ್ದಿಲ್ಲ ಅಂತಂದ್ರೆ ನೀವು ರ್ಯಾಪಿಡೋ ಯಾವುದೇ ಒಂದು ವ್ಯವಸ್ಥೆ ಮಾಡಿಕೊಂಡು KSR ತಲುಪಿ. KSR ತಲುಪಿದ ಕೂಡಲೇ ನೀವು ಅಲ್ಲಿಂದ 8:00ವರೆಗೆ ನಿಮಗೆ ಒಂದು ಟ್ರೈನ್ ಸಿಗುತ್ತೆ. ರೈಲ್ವೆ ಸ್ಟೇಷನಿಗೆ ಬಂದ ಕೂಡಲೇ ನೀವು ಟಿಕೆಟ್ ತೊಗೊಳ್ಳಿ. ಟಿಕೆಟಿನ ಸಾಲು ತುಂಬ ದೊಡ್ಡದಾಗಿರುತ್ತೆ, ಕೆಲವೊಂದು ಸಲ ಕಮ್ಮಿನೇ ಇರುತ್ತೆ. ಏನು ಜಾಸ್ತಿ ದುಡ್ಡೇನಿಲ್ಲ, 30 ರೂಪೀಸ್. KSRಯಿಂದ ಹಿಂದೂಪುರ ಟಿಕೆಟ್ನ ತೊಗೊಳ್ಳಿ. ತುಂಬ ಬೇಗ ಏನು ಬರೋಕ್ಕೆ ಹೋಗಬೇಡಿ, 8:00ವರೆಗೆ ಕರೆಕ್ಟಾಗಿ ಟ್ರೈನ್ ಬರುತ್ತೆ. ಅದಕ್ಕಿಂತ ಮುಂಚೆ 1 ನಿಮಿಷನೂ ಬರಲ್ಲ. ನೀವು ರೈಲ್ವೆ ಸ್ಟೇಷನ್ ಮುಟ್ಟೋಕ್ಕಿಂತ ಮುಂಚೆನೇ ತಿಂಡಿ ಎಲ್ಲ ತಿಂದ್ಕೊಂಡು ಆರಾಮಾಗಿ ಹೋಗಿ ಹತ್ಬೋದು. ಯಾಕಂದರೆ ನೀವು ತಿಂಡಿ ತಿಂದಿಲ್ಲ ಅಂದರೆ ಅಲ್ಲಿ ಹೋಗಿ ತಿನ್ನೋದಕ್ಕೆ ಟೈಮ್ ಆಗುತ್ತೆ. ಹಾಗೆ ರೈಲ್ವೆ ಸ್ಟೇಷನಲ್ಲಿ ನೀವು ಪ್ಲ್ಯಾಟ್ಫಾರ್ಮು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಯಾಕಂದರೆ ಒಂದ್ಸಲ 7th ಪ್ಲ್ಯಾಟ್ಫಾರ್ಮು ಅಂತ ಹೇಳಿ ಹಾಕಿರ್ತಾರೆ, ಇನ್ನೊಂದು ಸಲ 6th ಪ್ಲ್ಯಾಟ್ಫಾರ್ಮ್ ಅಂತ ಹಾಕಿರ್ತಾರೆ. ಹಾಗಾಗಿ ನೀವು ಯಾವುದಕ್ಕೂ ವೇರ್ ಈಸ್ ಮೈ ಟ್ರೈನ್ ಆ್ಯಪಲ್ಲಿ ಚೆಕ್ ಮಾಡ್ತಾಯಿರಿ. ಆಲ್ಮೋಸ್ಟ್ 6th ಪ್ಲ್ಯಾಟ್ಫಾರ್ಮಲ್ಲೇ ಈ ಟ್ರೈನು ಬಂದು ನಿಲ್ಲುತ್ತೆ. ಟ್ರೈನು ರಶ್ ಇರುತ್ತಾ ಇಲ್ಲ ಅಂತ ಕೇಳೋದಾದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಕೆಲವೊಂದು ಸಲ ರಶ್ ಆಗಿರುತ್ತೆ, ಕೆಲವೊಂದು ಸಲ ಓಕೆ ಅನ್ನೋ ಥರ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹೋಗಿ ಅನ್ನೋದಕ್ಕಿಂತ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೋದಾಗ ಪರವಾಗಿದ್ದಿಲ್ಲ, ನನಗೆ ನಾರ್ಮಲ್ಲೇ ಅನ್ನಿಸ್ತು, ಅಷ್ಟೊಂದು ರಶ್ ಅನಿಸಿಲ್ಲ. ಇಡೀ ಟ್ರೈನ್ ಜನರಲ್ ಟಿಕೆಟ್ ಆಗಿರುತ್ತೆ, ಇಂಟರ್ಸಿಟಿ. ಹಾಗಾಗಿ ನೀವು ಎಲ್ಲಿ ಬೇಕಾದರೆ ಹೋಗಿ ಅಲ್ಲಿ ಕೂರ್ಬೋದು. ಬಟ್ ಬೇಗ ಹೋಗಿ ಕೂತ್ಕೊಂಡ್ರೆ ಕಿಟಕಿ ಪಕ್ಕ ಹೀಗೆ ನಿಮಗೆ ಬೇಕಾದಲ್ಲಿ ನಿಮ್ಮ ಸೀಟು ಸಿಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಬೆಂಗಳೂರಲ್ಲೇ ಬೋರು ಅಂತ ಹೇಳಿಬಿಟ್ಟು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಆರಾಮಾಗಿ ನೀವು ಹೊರಗೆ ಹೋಗಿ ಬರ್ಬೋದು. 120 ಕಿಲೋಮೀಟರ್ ಅಷ್ಟೇ ಇದು. ಒಂದು 2-3 ಅವರ್ಸ್ ಜರ್ನಿ ಆಗುತ್ತೆ ಮೆಟ್ರೋ ಮತ್ತು ರೈಲ್ವೆ ಸ್ಟೇಷನ್ ಜರ್ನಿ ಎಲ್ಲ ಸೇರಿಸಿದ್ರೆ. ಹಾಗೆ ಇನ್ನೇನು ನೋಡ್ತಾ ಇದ್ದಂಗೆ ಹಿಂದೂಪುರ ಬಂದೇ ಬಿಡ್ತು. ಆ್ಯಕ್ಚುಲಿ ನಾನು ಹೋಗಿದ್ದು ಒಬ್ಬಳೇ, ಹಾಗಾಗಿ ಒಬ್ಬಳಿಗೆ ಆದರೆ ಆಟೋ ಚಾರ್ಜು 200 ರೂಪೀಸ್ ಕೇಳ್ತಾರೆ. ಅದೇ ನೀವು ಜನರ ಜೊತೆಗೆ ಜಾಯಿಂಟಾಗಿ ಶೇರ್ ಆಟೋ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಪರ್ ಪರ್ಸನ್ಗೆ 30 to 40 ರೂಪೀಸ್ ಹೇಳ್ತಾರೆ. ನಾನು ಹೋಗಬೇಕಾದ್ರೆ 40 ರೂಪೀಸ್ ಕೊಟ್ಟೆ, ಬಟ್ ಬರಬೇಕಾದ್ರೆ 30 ರೂಪೀಸ್ ತೊಗೊಂಡ್ರು. ಇನ್ನೇನು ಈ ಬಿಸಿಲಲ್ಲಿ ಬಂದೇ ಬಿಟ್ಟೆ ಅಂತ ಹೇಳಿಬಿಟ್ಟು ಖುಷಿ ಆಯಿತು ಒಂದ್ಸಲ. ಆದರೆ ಆಟೋ ಚಾರ್ಜು ಕೇಳಿಬಿಟ್ಟು ಒಂದ್ಸಲ ಡಗ್ ಅಂತು. ಬಟ್ ಪರವಾಗಿಲ್ಲ, ನನ್ನ ಒಂದು ಗ್ರೂಪ್ ಸಿಕ್ತು. ಒಬ್ಬಳೇ ಹೋಗಿದ್ರು, ನನಗೆ 4 ಜನ ಫ್ರೆಂಡ್ಸ್ ಆಗಿ ಬಂದರು. ಹಾಗಾಗಿ ನಾನು ಅವ್ರ ಜೊತೆಗೆ ಜಾಯಿಂಟಾಗಿ ಶೇರ್ ಆಟೋದಲ್ಲಿ ಬಂದೆ. ಹಾಗೆ ಬರಬೇಕಾದ್ರೂ ಒಳ್ಳೆ ಫ್ರೆಂಡ್ಶಿಪ್ ಆಯಿತು ನನ್ನದು. ಇದರ ಇತಿಹಾಸ ಕೇಳಿದರೆ 16ನೇ ಶತಮಾನದಲ್ಲಿರುವ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆ ಹಾಗೂ ವಾಸ್ತುಶಿಲ್ಪ ಒಂದು ಹೆಸರಾಗಿದೆ ಇದರದ್ದು. ಇದು ದೇವರಾಯನ ಆಳ್ವಿಕೆಯಲ್ಲಿ ನಿರೂಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ಕ್ರಿಸ್ತಶಕ 1530ರಲ್ಲಿ ಈ ಪ್ರಸಿದ್ಧ ವೀರಭದ್ರ ದೇವಾಲಯವನ್ನು ನಿರ್ಮಿಸಿದರು. ರಾಮಾಯಣದ ಕಾಲದ ಜಟಾಯು ನೆನಪಿಗಾಗಿ ಲೇಪಾಕ್ಷಿ ಎಂದು ಕರೆಯಲ್ಪಡುವ ಈ ಸ್ಥಳ ತನ್ನ ನೇತಾಡುವ ಕಂಬಗಳು ಮತ್ತು ಭಿತ್ತಿಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ಇದರಲ್ಲಿ ಒಂದು ಕತೆ ಇದೆ. ಏನಂತ ಅಂದರೆ, ರಾಮಾಯಣದಲ್ಲಿ ರಾವಣ ಬಂದ್ಬಿಟ್ಟು ಸೀತೆಯನ್ನು ಎತ್ಕೊಂಡು ಹೋಗೋ ಟೈಮಲ್ಲಿ ಜಟಾಯು ರಕ್ಷಣೆಗೆ ಬರುತ್ತಂತೆ. ಆ ರಕ್ಷಣೆಗೆ ಬರುವ ಟೈಮಲ್ಲಿ ರಾವಣ ಅದರ ರೆಕ್ಕೆನ ಕಟ್ ಮಾಡಿ ಬೀಳಿಸಿ ಅದನ್ನ ಸಾಯೋಂಗೆ ಮಾಡ್ತಾನಂತೆ. ಅದು ರಾಮ ಬರೋ ತನಕ ಎಚ್ಚರ ಇರಲಿ ಅಂತ ಅಂದ್ಬಿಟ್ಟು ಸೀತೆ ತನ್ನ ಹೆಜ್ಜೆಯ ಗುರುತಲ್ಲಿ ನೀರನ್ನು
ಹಾಕಿ ಹೋಗಿರ್ತಾರಂತೆ. ಆ ಟೈಮಲ್ಲಿ ಇದ್ದ ಹೆಜ್ಜೆ ಗುರುತು ಇನ್ನೂ ಕೂಡ ಈ ದೇವಸ್ಥಾನದಲ್ಲಿ ಕಂಡುಬರುತ್ತೆ. ಆ ಹೆಜ್ಜೆ ಗುರುತಲ್ಲಿ ಯಾವಾಗಲೂ ನೀರು ತುಂಬಿಕೊಂಡೇ ಇರುತ್ತಂತೆ. ಯಾವುದೇ ಟೈಮ್ ಆಗಿರಲಿ ಆ ಹೆಜ್ಜೆಯ ಗುರುತಲ್ಲಿ ನೀರು ತುಂಬಿಕೊಂಡೇ ಇರುತ್ತೆ ಅಂತ ಕೇಳಿಬಂದಿದೆ. ಹಾಗೆ ಏನಂತ ಅಂದರೆ ಅಲ್ಲಿ 70ಕ್ಕೂ ಜಾಸ್ತಿ ಕಂಬಗಳಿವೆ. 70ಕ್ಕೂ ಜಾಸ್ತಿ ಕಂಬಗಳಿದ್ರೂ ಕೂಡ ಅಲ್ಲಿ ಒಂದೇ ಒಂದು ಕಂಬ ಗಾಳಿಯಲ್ಲಿ ನೇತಾಡ್ತಾ ಇದೆ ಅಂತೆ. ಅಂದರೆ ಅದು ನೇತಾಡ್ತಿದೆ ಏಕೆಂದರೆ ಅದ್ರ ಕೆಳಗಡೆ ಪಿಲ್ಲರು ಭೂಮಿಗೆ ಟಚ್ ಆಗಿಲ್ಲ. ಹಾಗಾಗಿ ಅದೊಂದು ವಿಚಿತ್ರ ವಿಸ್ಮಯ ಈ ಒಂದು ದೇವಸ್ಥಾನದಲ್ಲಿ ಕಾಣಿಸಿಕೊಂಡಿದೆ. ಹಾಗೆ ಇಲ್ಲಿ ವಿಶಾಲ ವಿಸ್ಮಯವಾಗಿ ಜಾಗಗಳು ಹಾಗೆ ನೋಡುವಂಥ ಸ್ಥಳಗಳಿವೆ. ನೀವು ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒಂದು ದಿನದ ಒಂದು ಟ್ರಿಪ್ ನೀವು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು. ಬೆಂಗಳೂರಿಂದ ನಿಯರ್ ಬೈ ಇದೆ. ಒಂದಿನ ಆರಾಮಾಗಿ ಸಾಕಾಗುತ್ತೆ. ಇಲ್ಲಿ ದೇವಸ್ಥಾನ ಒಂದು ಕಡೆ ಇದೆ, ಜಟಾಯು ಒಂದು ಕಡೆ ಇದೆ, ಹಾಗೆ ಬಸವಣ್ಣನ ಸ್ಟ್ಯಾಚ್ಯೂ ಇನ್ನೊಂದು ಕಡೆ ಇದೆ. 3 ಕಡೆ ನೀವು ಕವರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಹಾಗಾಗಿ ನೀವು ದೇವಸ್ಥಾನದ ಒಂದು ದರ್ಶನ ಮಾಡಿದ ನಂತರ ಇಲ್ಲೇ ಪಕ್ಕದಲ್ಲಿ ನಿಮಗೆ ಅನ್ನ ಪ್ರಸಾದ ಸಿಗುತ್ತೆ. ನೀವು ಅಲ್ಲಿ ಬಂದು ಪ್ರಸಾದ ಊಟ ಮಾಡಿಕೊಂಡು ಸೀದಾ ಜಟಾಯು ನೋಡಲಿಕ್ಕೆ ಹೋಗ್ಬೋದು. ಅನ್ನ ಪ್ರಸಾದ ಮಾಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಹೋಟೆಲಿಗೆ ಹೋಗೋದಕ್ಕಿಂತ ಅಲ್ಲಿ ಊಟ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅನ್ನ ಸಾಂಬಾರು ಪಾಯಸ ಮತ್ತು ಮೊಸರನ್ನ ಕೊಟ್ಟಿದ್ರು ನನಗೆ. ಹಾಗೆ ಅದನ್ನೆಲ್ಲ ಊಟ ಮಾಡಿಕೊಂಡು ಸೀದಾ ಜಟಾಯು ನೋಡ್ಲಿಕ್ಕೆ ಬಂದೆ. ಜಟಾಯು ನೋಡಲಿಕ್ಕೆ 10 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ನೀವು ಆ ಎಂಟ್ರಿ ಟಿಕೆಟ್ ತೊಗೊಂಡು ಸೀದಾ ಮೇಲ್ಗಡೆ ಹತ್ತಲಿಕ್ಕೆ ಹೋಗಬೇಕಾಗತ್ತೆ. ಹಾಗೆ ಸೀದಾ ಮೇಲ್ಗಡೆ ಹತ್ತಬೇಕಾದ್ರೆ ತುಂಬಾ ಬಿಸಿಲು ಅನಿಸುತ್ತೆ. ಯಾಕಂದರೆ ನಾನು ಬಂದಿದ್ದು ರೈಲ್ವೆ ಸ್ಟೇಷನಿಂದ ಇಲ್ಲಿ ತಲುಪೋ ಹೊತ್ತಿಗೆ 12 ಗಂಟೆ ಆಗಿತ್ತು. 12 ಗಂಟೆಯಿಂದ ನಾನು ಸೀದಾ ದೇವರ ಒಂದು ದರ್ಶನ ಮಾಡಿಕೊಂಡು 1 ಗಂಟೆ ಅಷ್ಟೊತ್ತಿಗೆ ನಾನು ಊಟಕ್ಕೆ ಹೋಗಿ ಸೀದಾ 1:15 1:45 ಅಷ್ಟೊತ್ತಿಗೆ ನಾನು ಜಟಾಯು ಹತ್ತಿರ ಬಂದೆ. ಹಾಗಾಗಿ ತುಂಬಾ ಬಿಸಿಲಿತ್ತು, ಆದರೂ ಪರವಾಗಿಲ್ಲ, ತುಂಬಾ ಖುಷಿ ಆಯಿತು. ಜಟಾಯು ಹತ್ತಿರ ಸೀದಾ ನಿಯರ್ ಬೈ ಹೋಗಲಿಕ್ಕೆ ಬಿಡಲ್ಲ, ಸ್ವಲ್ಪ ದೂರದಿಂದ ನೋಡಬೇಕಾಗತ್ತೆ. ನೋಡಿ ಅಲ್ಲಿ ಇದೆ ಜಟಾಯು. ನಾನು ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಬೇಕಾಗುತ್ತೆ. ಹಾಗಾಗಿ ದೂರದಿಂದ ನೋಡಿದಾಗಲೇ ಫ್ರಂಟ್ ಕಾಣಿಸುತ್ತೆ. ಇಲ್ಲಿ ಹತ್ತಿರದಿಂದ ಬಂದಾಗ ಸೈಡ್ ಆ್ಯಂಗಲ್ ಅಷ್ಟೇ ಕಾಣಿಸುತ್ತೆ ನಿಮಗೆ. ಅದ್ರ ಜೊತೆಗೆ ಫುಟ್ ಪ್ರಿಂಟು ಅಲ್ಲೇ ಇದೆ, ನೀವು ನೋಡ್ಬೋದು. ತುಂಬ ಎತ್ತರವಾದ ಒಂದು ಬಸವಣ್ಣ ಇಲ್ಲೇ ಇದೆ ಅಂತೆ. ಜಟಾಯು ನೋಡಿದ ತಕ್ಷಣವೇ ನಿಮಗೆ ಆ ಕಡೆ ಸೈಡಲ್ಲಿ ಈ ಒಂದು ಬಸವಣ್ಣ ಸಿಗುತ್ತೆ. ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನೀವು ಆರಾಮಾಗಿ ಬರ್ಬೋದು. ತುಂಬಾ ವಿಶಾಲವಾಗಿದೆ. ನೀವು ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ವರ್ತ್ ಇದೆ ಅನ್ನಿಸ್ತು. ಬಜೆಟ್ ಫ್ರೆಂಡ್ಲಿ ಆಗಿದೆ. ನೀವೇ ನೋಡ್ಬೋದು ನಾನು ಎಷ್ಟು ಖರ್ಚಾಯಿತು ಅಂತ. ಹಾಗೆ ಇಲ್ಲಿ ಚಿತ್ರಕಾರರು ಇದ್ದಾರೆ, ಹಾಗೆ ಹಲವಾರು ಅಂಗಡಿಗಳು ಇದೆ. ನೀವು ಅಲ್ಲಿ ಬೇಕಾದರೆ ಏನು ಬೇಕು ಅದು ಪರ್ಚೇಸ್ ಕೂಡ ಮಾಡ್ಬೋದು. ನಿಮಗೆ ಇಷ್ಟ ಬಂದ ಹಾಗೆ ನೀವು ಅಲ್ಲಿ ಏನಾದರೂ ಬೇಕಾದ್ರೆ ತಿಂಡಿ ತಿನಿಸುಗಳನ್ನು ಕೂಡ ತಿನ್ಬೋದು. ನಿಮಗೆ ಟೋಟಲ್ ಆಗಿ ಒಂದು 400 ಒಳಗಡೆ ಎಲ್ಲ ಖರ್ಚು ಮುಗ್ದು ಹೋಗುತ್ತೆ. ನೀವು ಎಕ್ಸ್ಟ್ರಾ ಏನು ಖರ್ಚು ಮಾಡ್ತೀರಾ ಅಂದರೂ 500ಅಲ್ಲಿ ಮ್ಯಾಕ್ಸಿಮಮ್ಮಲ್ಲಿ ನಿಮಗೆ ಎಲ್ಲ ಖರ್ಚು ಮುಗ್ದು ಹೋಗುತ್ತೆ. ಹಾಗೆ ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಬಂದಾಗ 4:45ಕ್ಕೆ ನಿಮಗೆ ಮತ್ತೊಂದು ಬಸ್ ಅಂದರೆ ಟ್ರೈನ್ ಸಿಗುತ್ತೆ. ಇದರ ಚಾರ್ಜು 55 ರೂಪಾಯಿ ಟಿಕೆಟ್ ಆಗಿರುತ್ತೆ. ಸ್ವಲ್ಪ ರಶ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಆರಾಮಾಗಿ ಸೀಟ್ ಕೂಡ ಸಿಗುತ್ತೆ. ಹೋಗುವಾಗ ಒಬ್ಬಳೇ ಹೋಗಿದ್ರು, 4 ಜನ ಫ್ರೆಂಡ್ಸ್ ಆದರು. ಹಾಗೆ ನೀವು ಇದೇ ರೀತಿ ಟ್ರಿಪ್ ಮಾಡಿ ಎಂಜಾಯ್ ಮಾಡಿ, ಹಾಗೆ ಇರೋ ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ. ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.